ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಥವಾ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ಹೊಸದಾಗಿ ನೋಡ್ತಾ ಇರೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಬಗ್ಗೆ. ಬನ್ನಿ ನೋಡೋಣ ಸ್ನೇಹಿತರೆ. ಮಕರ ರಾಶಿಯವರೇ, ನಿಜವಾಗ್ಲೂ 2026 ಸ್ವಲ್ಪ ಸಂಭ್ರಮನೂ ಕೂಡ ಇದೆ, ಹಾಗೆ ಸ್ವಲ್ಪ ಕಷ್ಟದಾಯಕ ಅಂತ ಕೂಡ ಹೇಳಬಹುದು. ಕುಟುಂಬ ಸ್ಥಾನದಲ್ಲಿ ರಾಹು ಕುತ್ಕೊಂಡಿರತಕ್ಕಂಥದ್ದು, 8ನೇ ಮನೆಯಲ್ಲಿ ಕೇತು ಕುತ್ಕೊಂಡಿದ್ದಾರೆ. ಮಕರ ರಾಶಿಯವರು ಅವರ ರಾಶಿ ಭವಿಷ್ಯ ಹೇಗಿದೆ ಅಂತ ಹೇಳಿ ಅಂತ ಹೇಳಿದಾಗ ನಾನು ಇದನ್ನು ಸಂಪೂರ್ಣವಾಗಿ ವಿವರವನ್ನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಮಕರ ರಾಶಿಯವರು ಅಂದರೆ ನಿಜವಾಗ್ಲೂ 2026 ಸ್ವಲ್ಪ ಸಂಭ್ರಮ ಮತ್ತು ಸ್ವಲ್ಪ ಕಷ್ಟದಾಯಕ ಅಂತ ಹೇಳ್ಬೋದು. ಯಾಕಂದರೆ 2026 ನಿಮ್ಮ ಮಾತಿಗೆ ಬೆಲೆ ಅಂದರೆ ನಿಮ್ಮ ಮಾತಿನ ಮೇಲೆ ಬಹಳ ಹಿಡಿತವಾಗಿರಬೇಕು ನೀವು ಸ್ವಲ್ಪ. ಯಾಕಂದರೆ 2ನೇ ಮನೆಯಲ್ಲಿ ಕುಟುಂಬ ಸ್ಥಾನದಲ್ಲಿ ರಾಹು ಕೂತ್ಕೊಂಡಿದ್ದಾರೆ. ಹಾಗಾಗಿ ನೀವು ಸ್ವಲ್ಪ ಮಾತನಾಡಬೇಕಾದ್ರೆ ಎಚ್ಚರದಿಂದ ಮಾತಾಡಬೇಕಾಗುತ್ತೆ. 8ನೇ ಮನೆಯಲ್ಲಿ ಕೇತು ಕೂತ್ಕೊಂಡಿದ್ದಾರೆ. ಹಾಗೆ ಈ ಒಂದು ಗುರುವಿನ ಬಲನೂ ಇಲ್ಲದೇ ಇರುವಂಥದ್ದು, ಅಂದರೆ ಗುರುಬಲ ಕೂಡ ನಿಮಗೆ ಮಾರ್ಚ್ ಏಪ್ರಿಲ್ವರೆಗೂ ಇಲ್ಲ. ಹಾಗಾಗಿ ನೀವು ಸ್ವಲ್ಪ ಎಚ್ಚರದಿಂದ ಇರುವುದು ಒಳ್ಳೆಯದು. ಇರ್ತಕ್ಕಂಥ ಸಂದರ್ಭದಲ್ಲಿ ಇದ್ದಕ್ಕಿದ್ದಾಗೇ ನೀವು ಸಮಸ್ಯೆಗೆ ಸಿಗಾಕೊಳ್ಳುವಂಥ, ತೊಂದರೆ ಆಗುವಂತಹ ಸಮಸ್ಯೆಗಳು ಜಾಸ್ತಿ ಕಾಣ್ತಾ ಇದೆ, ಅಂದರೆ ಕ್ರಿಯೇಟ್ ಆಗ್ತಾ ಇದೆ. ಇದನ್ನು ಬಗೆಹರಿಸಲಿಕ್ಕೆ ಆಗಲಾರದೆ ಇನ್ನೊಬ್ಬರ ಸಹಾಯ ತಗೊಳ್ಳುವಂಥ ಪರಿಸ್ಥಿತಿಗಳು ಕೂಡ ನಿಮಗೆ ಎದುರಾಗುತ್ತೆ. ಹಾಗಾಗಿ ಶನಿ ಮಹಾರಾಜರು 3ನೇ ಮನೆಯಲ್ಲಿ ಚೆನ್ನಾಗಿದ್ದಾರೆ. ರಾಹುಕೇತುಗಳು 8ನೇ ಮನೆ 2ನೇ ಮನೆಯಲ್ಲಿ ಅಂದರೆ ಕೂತ್ಕೊಂಡಿದ್ದಾರೆ ಸ್ನೇಹಿತರೆ. ಈ ಫಲ ಸ್ವಲ್ಪ ಇದಕ್ಕಿದ್ದ ಹಾಗೆ ದೇಹದಲ್ಲಿ ಏರುಪೇರಾಗಿ ಅಂದರೆ ವ್ಯತ್ಯಾಸ ಆಗಿ ಸ್ವಲ್ಪ ಆರೋಗ್ಯದ ಕಡೆಯೂ ಸ್ವಲ್ಪ ನೀವು ಗಮನ ಕೊಡಬೇಕಾಗುತ್ತೆ. ನಿಮಗೆ ವಾಹನ ಅಪಘಾತವಾಗುವಂಥದ್ದು, ಆರೋಗ್ಯದಲ್ಲಿ ತೊಂದರೆಗಳಾಗುವಂಥದ್ದು, ಸೂಕ್ಷ್ಮ ರೀತಿಯಲ್ಲಿ ಸಣ್ಣ ಪುಟ್ಟ ಒಂದು ಶಸ್ತ್ರಚಿಕಿತ್ಸೆ ಆಗುವಂಥದ್ದು ಕೂಡ, ಇಂಥ ಘಟನೆಗಳೆಲ್ಲ ಸಂಭವಿಸುವಂಥ ಸಾಧ್ಯತೆ ತುಂಬಾ ಇದೆ ಈ 2026ರಲ್ಲಿ. ನಿಮಗೆ ಮೊದಲನೆಯದಾಗಿ ಗುರುವಿನ ಬಲ ಇಲ್ಲ. ಹಾಗಾಗಿ ಆಮೇಲೆ ಗುರು 6ನೇ ಮನೆಯಲ್ಲಿ ಕೂತ್ಕೊಂಡಿದ್ದಾರೆ. ಸ್ವಲ್ಪ ನಿಮಗೆ ಆರೋಗ್ಯದ ಕಡೆಗೆ ಅವಘಡಗಳಿಂದ ಸಮಸ್ಯೆ ಆಗುವಂತಹ ಸಂದರ್ಭಗಳು ಬರಬಹುದು. ಹಾಗಾಗಿ ನೀವು ಬಹಳ ಜಾಗೃತೆಯಿಂದ ಇರಬೇಕು ಸ್ನೇಹಿತರೆ. 100ಕ್ಕೆ ಅಂದರೆ ನಿಮಗೆ ಸುಮಾರು 40ರಷ್ಟು ಮಾತ್ರ ಒಳ್ಳೆಯ ಫಲ ಇದ್ದು 60ರಷ್ಟು ಸ್ವಲ್ಪ ಕೆಟ್ಟ ಫಲಗಳಿದೆ. ಬಟ್ ಮುಂದಿನ ದಿನಗಳಲ್ಲಿ ನಿಮಗೆ ಏಪ್ರಿಲ್ ಮೇ ನಂತರ ಒಳ್ಳೆಯ ಸಮಯ ಕೂಡ ಬಂದೇ ಬರುತ್ತೆ. ಅಲ್ಲಿವರೆಗೂ ಸ್ವಲ್ಪ ನೀವು ತಾಳ್ಮೆಯಿಂದ ಕಾಯಬೇಕು ಮತ್ತು ಬಹಳ ಜಾಗ್ರತೆಯಿಂದ ಇರಬೇಕು. ನೀವು ಯಾವುದೇ ಕಾರಣಕ್ಕೂ ಮಧ್ಯವರ್ತಿಗಳಾಗಿದ್ದರೆ ವ್ಯವಹಾರ ಮಾಡುವಂಥವರು ಬಹಳ ಜಾಗ್ರತೆಯಿಂದ ವ್ಯವಹಾರಗಳನ್ನು ಮಾಡಿ. ನಿಮಗೆ ಮೋಸ ಆಗುವಂಥ ಸಾಧ್ಯತೆಗಳು ಅತಿಯಾಗಿ ಇದೆ. ಎಲ್ಲಿ ನಂಬಿರ್ತೀರೋ ಅಲ್ಲಿ ಧನಹಾನಿ ಆಗುವಂಥದ್ದು ಅಥವಾ ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡಿ ಮಾನಹಾನಿ ಮಾಡುವಂಥದ್ದು, ಇಂಥ ಘಟನೆಗಳು ಸಂಭವಿಸುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ನೀವು ಈ ಮಕರ ರಾಶಿಯವರು ವಿಷ್ಣುವಿನ ಪೂಜೆ ಮಾಡಬೇಕು. ಯಾಕಂದರೆ ಶ್ರವಣ ನಕ್ಷತ್ರದಲ್ಲೇ ವಿಷ್ಣುವಿನ ಜನ್ಮ ಆಗಿರತಕ್ಕಂಥದ್ದು. ಹಾಗಾಗಿ ಮಹಾವಿಷ್ಣುವಿನ ದರ್ಶನ ಮಾಡಿಕೊಂಡು ನೀವು ಮನೆಯಲ್ಲಿ ಪ್ರತಿಯೊಂದು ಬುಧವಾರದ ಸಮಯದಲ್ಲಿ ವಿಷ್ಣುವಿನ ಪೂಜೆಗಳನ್ನು ಮಾಡಿಕೊಂಡು ಹೋಗಿ. ಶನಿವಾರ ನೀವು ವಿಶೇಷವಾಗಿ ಒಂದೇ ಸಾಧ್ಯವಾದರೆ ವಿಷ್ಣುವಿನ ಪೂಜೆ ಜೊತೆಗೆ ತಿರುಪತಿ ದರ್ಶನ ಅಂದರೆ ಶ್ರೀ ವೆಂಕಟರಮಣ ಸ್ವಾಮಿಯ ದರ್ಶನ ಕೂಡ ಮಾಡಿಕೊಂಡು ಬಂದರೆ ನಿಮಗೆ ಬಹಳ ಒಳ್ಳೆಯದು ಸ್ನೇಹಿತರೆ. ನೀವು ಯಾವ ಸಂಖ್ಯೆಯನ್ನು ಫಾಲೋ ಮಾಡಬೇಕು ಅಂತ ಕೇಳೋದಾದರೆ ಸಂಖ್ಯೆ 8. ಯಾಕಂದರೆ ಇವರ ಜೀವನದಲ್ಲಿ ಇವರು ಎಲ್ಲಿ ಪ್ರಾರಂಭ ಮಾಡಿರ್ತಾರೋ ಮತ್ತೆ ಅಲ್ಲೇ ಬಂದು ನಿಂತ್ಕೊಳ್ಳುವಂಥ ಒಂದು ಸಂಖ್ಯೆ ಇದು. ಹಾಗಾಗಿ ಇವರು ಬಹಳ ಭಾವನಾತ್ಮಕವಾದಂಥ ಜೀವಿ ಅಂತ ಹೇಳ್ಬೋದು ಈ ಮಕರ ರಾಶಿಯವರಿಗೆ. ಬಟ್ ಬಹಳ ಇವರು ಎಮೋಷನಲ್ ಆಗಿ ಬಹಳ ಕನೆಕ್ಟ್ ಆಗುವಂಥ ವ್ಯಕ್ತಿಗಳಾಗಿರ್ತಾರೆ. ಧೈರ್ಯಶಾಲಿ ಕೂಡ ಆಗಿರ್ತಾರೆ, ಬುದ್ಧಿಶಾಲಿ. ಮತ್ತು ಜಗತ್ತಿನಲ್ಲಿ ಯಾರೇ ಇಲ್ಲಿದ್ದರೂ ಕೂಡ ನಾನೊಬ್ಬ ಹೋರಾಟದಿಂದ ಬದುಕ್ತೀನಿ, ಯಾರು ಇಲ್ಲದಿದ್ದರೂ ಕೂಡ ನಾನೊಬ್ಬನೇ ಬದುಕ್ತೀನಿ ಅನ್ನೋ ಜೀವಿ ಇವರು. ಬದುಕ್ತೀನಿ ಅನ್ನುವಂಥ ಆತ್ಮವಿಶ್ವಾಸ ಇರುವಂಥ ವ್ಯಕ್ತಿ ಅಂದರೆ ಈ ಮಕರ ರಾಶಿಯವರಾಗಿರ್ತಾರೆ ಸ್ನೇಹಿತರೆ. ತುಂಬಾ ಧೈರ್ಯಶಾಲಿಗಳು ಇವರು. ಯಾವುದೇ ಕಷ್ಟ ಬಂದರೂ ನಾನು ಅದನ್ನು ಪರಿಹರಿಸ್ಕೋತೀನಿ, ನಾನೇ ಮಾಡ್ಕೋತೀನಿ, ನನ್ನ ಕೆಲಸಗಳನ್ನು ನಾನೇ ಪರಿಹಾರ ಮಾಡ್ಕೋತೀನಿ, ನನ್ನ ಕಷ್ಟಗಳನ್ನ ಅಂತ ಎದೆ ತಟ್ಟಿ ನಿಲ್ಲುವಂಥ ವ್ಯಕ್ತಿತ್ವ ಇರುವಂಥ ವ್ಯಕ್ತಿ ಅಂದರೆ ಈ ಮಕರ ರಾಶಿಯವರು. ಯಾವುದಕ್ಕೂ ಇವರು ಎದುರೋದಿಲ್ಲ. ಹಾಗಾಗಿ ಬಂಡೆಗೆ ಹೋಗಿ ತಲೆಗುದ್ದೋಕ್ಕಾಗೋದಿಲ್ಲ ಸ್ನೇಹಿತರೆ. ಹಾಗಾಗಿ ನಾವು ತಾಳ್ಮೆಯಿಂದ ವರ್ತಿಸಬೇಕಾಗುತ್ತೆ.
ಯಾವುದೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಮುಂದಾಲೋಚನೆಗಳನ್ನು ನಾವು ಇಟ್ಕೊಂಡು ಆ ಕೆಲಸಗಳನ್ನು ಮಾಡಬೇಕಾಗುತ್ತೆ. ಮತ್ತು ಹಿರಿಯರ ಮಾರ್ಗದರ್ಶನ ತುಂಬಾ ಅವಶ್ಯಕ ಅಂತ ಹೇಳ್ಬೋದು. ಈ ಸಂದರ್ಭದಲ್ಲಿ ಯಾರಾದರೂ ಮನೆಯಲ್ಲಿ ಅಪ್ಪ ಅಮ್ಮ ಇರ್ಬೋದು, ದೊಡ್ಡವರು ಯಾರೇ ಅಕ್ಕ ಯಾರಾದರೂ ಇದ್ದರೆ ಅವರ ಹಿರಿಯರ ದರ್ಶನ ಅಂದರೆ ಮಾರ್ಗದರ್ಶನದಿಂದ ನೀವು ವ್ಯವಹಾರಗಳನ್ನು, ವ್ಯಾಪಾರ ಅಭಿವೃದ್ಧಿ ಆಗಬೇಕು ಅಂದರೆ ಅವರ ಮೂಲಕ ನೀವು ಮಾಡಬೇಕಾಗುತ್ತೆ ವ್ಯವಹಾರಗಳನ್ನು. ಖಂಡಿತ ಅವರ ಮಾರ್ಗದರ್ಶನದಲ್ಲಿ ಮಾಡಿದ್ದೆ ಆದರೆ ನೀವು 100ಕ್ಕೆ 100ರಷ್ಟು ಫಲಗಳನ್ನು ಪಡಿತೀರಾ ಅಂತ ಹೇಳ್ಬೋದು ಸ್ನೇಹಿತರೆ. ಅದು ಬಿಟ್ಟು ನಾನೊಬ್ಬನೇ ಮಾಡ್ತೀನಿ, ನನ್ನಿಂದನೇ ಎಲ್ಲ ಅಂತ ಹೋದರೆ ಖಂಡಿತ ನೀವು ಕಷ್ಟಕ್ಕೆ ಸಿಲುಕು ಹಾಕೋತೀರಾ. ಹಾಗಾಗಿ ಸ್ವಲ್ಪ ಎಚ್ಚರದಿಂದ ವರ್ತಿಸಿ ಮಕರ ರಾಶಿಯವರು ಅಂತ ಹೇಳ್ಬೋದು. ಹಾಗೆ ಸ್ವಲ್ಪ ಆರೋಗ್ಯದ ಕಡೆ ಕೂಡ ನೀವು ಸ್ವಲ್ಪ ಗಮನ ಕೊಡಬೇಕಾಗುತ್ತೆ. ಯಾಕಂದರೆ ಈಗ ಆಲ್ರೆಡಿ ನೀವು 7.5 ಶನಿಯಿಂದ ಮುಕ್ತಿನ ಹೊಂದಿದ್ದೀರಾ. ಮಾರ್ಚಿ ಬಂದರೆ 1 ವರ್ಷ ಆಗಕ್ಕೆ ಬಂತು. ಆದರೂ ಕೂಡ ನಿಮಗೆ ಯಾವುದೇ ರೀತಿ ಶುಭ ಫಲಗಳು ದೊರೆತಿಲ್ಲ. ಇಲ್ಲಿಯವರೆಗೂ ತುಂಬ ಕಷ್ಟಗಳನ್ನೇ ಅನುಭವಿಸಿದ್ದೀರಾ. ಹಾಗಾಗಿ ನೀವು ಸ್ವಲ್ಪ ಇನ್ನು ಮುಂದೆ ಆದರೂ ಆರೋಗ್ಯದ ಕಡೆ ಗಮನ, ಊಟ ಆಹಾರದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ಬೋದು. ಹಾಗಾಗಿ ಮನೆ ಊಟಗಳನ್ನು ಮಾಡೋದ್ರಿಂದ ಆರೋಗ್ಯನ ಕಾಪಾಡ್ಕೋಬಹುದು ಸ್ನೇಹಿತರೆ. ಮತ್ತು ವ್ಯಾಯಾಮ ಈ ಥರ ನೀವು ಮಾಡೋದ್ರಿಂದ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿರುತ್ತೆ. ಹಾಗಾಗಿ ನೀವು ಸಂಪೂರ್ಣ ಆಹಾರಗಳನ್ನು, ಮನೆಯ ಆಹಾರನ ಸೇವಿಸೋದು ತುಂಬಾ ಅವಶ್ಯಕ ಸ್ನೇಹಿತರೆ. ಈ 12 ರಾಶಿಗಳಲ್ಲಿ ಕುಂಭರಾಶಿ ಅಂತ ಹೇಳಿದರೆ ಒಂದು ಕಡೆ ಕುಂಭಕ್ಕೆ ಅಧಿಪತಿ ಬಂದು ಶನಿ, ಹಾಗಾಗಿ ಮಕರ ರಾಶಿಗೂ ಅಧಿಪತಿ ಬಂದು ಶನಿ. ಈ 2 ರಾಶಿಗೂ ಅಧಿಪತಿ ಶನಿ ಆಗಿರೋದ್ರಿಂದ ಈ ಕುಂಭರಾಶಿಯವರು ಶನಿ ಮಹಾತ್ಮನ ಪೂಜೆಯನ್ನು ಅಂದರೆ ಶನಿವಾರ, ಪ್ರತಿ ಶನಿವಾರ ನೀವು ಶನಿ ಟೆಂಪಲ್ಗೆ ಹೋಗೋದಾಗಿರ್ಬೋದು. ಶನಿ ಟೆಂಪಲು ಇಲ್ಲ ಅಂದರೆ ಹನುಮಾನ್ ಟೆಂಪಲ್ಗೆ ಹೋಗಿ ಎಳ್ಬತ್ತಿಯನ್ನು ಹಚ್ಚೋದ್ರಿಂದ ನಿಮ್ಮ ಕಷ್ಟಗಳು ಸ್ವಲ್ಪ ಮಟ್ಟಿಗೆ ಪರಿಹಾರವನ್ನು ಕಾಣ್ಬೋದು ಸ್ನೇಹಿತರೆ. ಮತ್ತು ಹನುಮಾನ್ ಚಾಲಿಸವನ್ನು ಪಠಿಸಿ. ಯಾವುದೇ ಕಷ್ಟ ತೊಂದರೆಗಳು ಇದ್ದರೆ ನಿಮಗೆ ಶನಿವಾರದ ದಿನ ನೀವು ಹನುಮಾನ್ ಚಾಲಿಸವನ್ನು ಪಠಿಸೋದ್ರಿಂದ ಓಂ ಶನೇಶ್ವರಾಯ ನಮಃ ಅನ್ನೋ ಮಂತ್ರವನ್ನು ಜಪಿಸಿ. ಖಂಡಿತ ನಿಮಗೆ ಶನಿ ಮಹಾತ್ಮ ಕೈಯನ್ನು ಹಿಡಿತಾರೆ ಸ್ನೇಹಿತರೆ. ಮತ್ತು ನೀವು ಪ್ರತಿ ಶನಿವಾರ ಒಂದು ಕಪ್ಪು ಬಟ್ಟೆಯನ್ನು ಧರಿಸೋದ್ರಿಂದ ಕೂಡ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ, 2026 50-50 ಅಂತಲೇ ಹೇಳ್ಬೋದು. ಹಾಗಾಗಿ ನೀವು ಸ್ವಲ್ಪ ಎಚ್ಚರದಿಂದ ಇರೋದು ತುಂಬಾ ಅವಶ್ಯಕತೆ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಹೊಸದಾಗಿ ನೋಡೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಥವಾ ಓಂ ಶನಿ ದೇವಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ನೀವು ಮರಿಬೇಡಿ ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಓಕೆ, ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ.